ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಜೂನ್ 21 ಎಂದಾಕ್ಷಣ ನಮಗೆಲ್ಲ ನೆನಪಾಗುವುದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮೊದಲನೆಯದಾಗಿ ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಕೂಡ 11ನೇ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಹೆಮ್ಮೆಯ ಭಾರತ ದೇಶವು ಯೋಗದ ಜನ್ಮಭೂಮಿಯಾಗಿದೆ. ಇಂದು ನಾನು ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಕುರಿತು ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯೋಗವೇ ಜೀವನ ಶೈಲಿ, ಯೋಗದಿಂದ ಆರೋಗ್ಯ, ಯೋಗದಿಂದ ಸಂತೋಷ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಯೋಗವು ಭಾರತೀಯ ಪರಂಪರೆ ಹಾಗೂ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಯಾಗಿದೆ. ಯೋಗವೆಂದರೆ ಕೇವಲ ವ್ಯಾಯಾಮವಲ್ಲ, ಅದು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮವು ಒಂದಾಗುವ ಶ್ರೇಷ್ಠ ಮಾರ್ಗವಾಗಿದೆ. ನಾವು ದಿನನಿತ್ಯ ಯೋಗದ ಅಭ್ಯಾಸ ಮಾಡಿದರೆ ಒತ್ತಡ ನಿವಾರಣೆಯಾಗುತ್ತದೆ, ಏಕಾಗ್ರತೆ ಹೆಚ್ಚಾಗುತ್ತದೆ ಮತ್ತು ಆತ್ಮವಿಶ್ವಾಸವು ವೃದ್ಧಿಯಾಗುತ್ತದೆ. ಈ ಜೂನ್ 21ರ ದಿನದ ವಿಶೇಷತೆ ಏನೆಂದರೆ, ಇದು ಉತ್ತರಾಯಣ ಆರಂಭವಾಗುವ ದಿವಸ. ಜೂನ್ 21ರಂದು ಸುದೀರ್ಘವಾದ ಹಗಲು ಇರುತ್ತದೆ. ಆದ್ದರಿಂದ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. 2015 ಜೂನ್ 21ರಂದು ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡುವುದು ಪ್ರಾರಂಭವಾಯಿತು. ಇಂದು ನಾವು ಎಲ್ಲರೂ ಒಟ್ಟಾಗಿ ಯೋಗಾಭ್ಯಾಸ ಮಾಡುವ ಮೂಲಕ ನಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸಿಕೊಳ್ಳೋಣ. ಯೋಗವೆಂದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಆರೈಕೆ ಮಾಡುವ ಒಂದು ಶ್ರೇಷ್ಠವಾದ ಪದ್ಧತಿಯಾಗಿದೆ. ನಮ್ಮ ಭಾರತ ದೇಶವೇ ಯೋಗದ ಜನ್ಮಭೂಮಿಯಾಗಿದೆ. ಸಾವಿರಾರು ವರ್ಷಗಳಿಂದ ಯೋಗವನ್ನು ನಮ್ಮ ಋಷಿಮುನಿಗಳು ಅಭ್ಯಾಸ ಮಾಡುತ್ತಾ ಬಂದಿದ್ದಾರೆ. ಅದನ್ನು ಇಂದು ಜಗತ್ತಿನ ಎಲ್ಲ ದೇಶಗಳ ಜನರು ಕೂಡ ಕಲಿಯುತ್ತಿದ್ದಾರೆ ಎಂಬುದು ಭಾರತೀಯರಾದ ನಮಗೆ ಹೆಮ್ಮೆ ಪಡುವ ಸಂಗತಿಯಾಗಿದೆ. ಯೋಗವು ನಮ್ಮ ಒಳಗಿನ ಶಾಂತಿಯ ಹಾದಿಯಾಗಿದೆ. ಯೋಗವು ದೇಹ, ಮನಸ್ಸು ಮತ್ತು ಆತ್ಮದ ಏಕತೆಗೆ ಸೇತುವೆಯಾಗಿದೆ. ಸಾಮಾನ್ಯ ಶಕ 2015ರಿಂದ ಪ್ರತಿ ವರ್ಷವೂ ಕೂಡ ವಿಶ್ವದ ಎಲ್ಲ ದೇಶಗಳಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಈ ದಿನದ ಆಚರಣೆಯ ಉದ್ದೇಶಗಳಾದರೂ ಏನು? ಮೊದಲನೇ ಉದ್ದೇಶ, ಯೋಗದ ಮಹತ್ವವನ್ನು ಜಗತ್ತಿಗೆ ಪರಿಚಯಿಸುವುದು. ಸೆಕೆಂಡ್ ಒನ್, ಆರೋಗ್ಯಕರ ಜೀವನ ಶೈಲಿಗೆ ಪ್ರೇರಣೆ ನೀಡುವುದು. ಮೂರನೇ ಪಾಯಿಂಟ್, ಮಾನಸಿಕ ಒತ್ತಡದ ನಿವಾರಣೆ ಮತ್ತು ಆತ್ಮಸಂತೋಷಕ್ಕೆ ಸಹಾಯ ಮಾಡುವುದು. ನಾಲ್ಕನೇ ಪಾಯಿಂಟು, ಭಾರತದ ಸಂಸ್ಕೃತಿಯನ್ನು ಪ್ರಸಾರ ಮಾಡುವುದು ಪ್ರಮುಖವಾದ ಉದ್ದೇಶಗಳಾಗಿವೆ. ನಾವೆಲ್ಲರೂ ಕೂಡ ಯೋಗವನ್ನು ಮಾಡೋಣ, ಆರೋಗ್ಯಕರವಾಗಿ ಬಾಳೋಣ. ಈ ಯೋಗ ದಿನಾಚರಣೆಯನ್ನು ನಾವು ಪ್ರತಿ ವರ್ಷವೂ ಕೂಡ ಒಂದೊಂದು ಥೀಮ್ ಅಂದರೆ ಧ್ಯೇಯವಾಕ್ಯದೊಂದಿಗೆ ಆಚರಣೆ ಮಾಡುತ್ತೇವೆ. ಆ ಧ್ಯೇಯವಾಕ್ಯಗಳನ್ನೀಗ ತಿಳಿಯೋಣ. 2016ರ ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯವಾಕ್ಯ ಯೋಗ ಫಾರ್ ದ ಅಚೀವ್ಮೆಂಟ್ ಆಫ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. 2017ರ ಧ್ಯೇಯವಾಕ್ಯ ಯೋಗ ಫಾರ್ ಹೆಲ್ತ್. 2018ರ ಧ್ಯೇಯವಾಕ್ಯ ಯೋಗ ಫಾರ್ ಪೀಸ್. 2020ರ ಧ್ಯೇಯವಾಕ್ಯ ಯೋಗ ಫಾರ್ ಹೆಲ್ತ್, ಯೋಗ ಎಟ್ ಹೋಮ್. 2021ರ ಧ್ಯೇಯವಾಕ್ಯ ಯೋಗ ಫಾರ್ ವೆಲ್ ಬೀಯಿಂಗ್. 2022ರ ಧ್ಯೇಯವಾಕ್ಯ ಯೋಗ ಫಾರ್ ಹ್ಯುಮ್ಯಾನಿಟಿ. 2023ರ ಧ್ಯೇಯವಾಕ್ಯ ಯೋಗ ಫಾರ್ ವಸುದೈವ ಕುಟುಂಬಕಂ. 2024ರ ಧ್ಯೇಯವಾಕ್ಯ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ. ಪ್ರಸ್ತುತ 2025ನೇ ವರ್ಷದ ಧ್ಯೇಯವಾಕ್ಯ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್, ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ. ಪತಂಜಲಿ ಮಹರ್ಷಿಯವರನ್ನು ಯೋಗಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ಇವರು ಪ್ರಾಚೀನ ಭಾರತದಲ್ಲಿ ಜೀವಿಸಿದ್ದ ಋಷಿಗಳಲ್ಲಿ ಒಬ್ಬರಾಗಿದ್ದಾರೆ. ಪತಂಜಲಿ ಮಹರ್ಷಿಗಳು ಯೋಗಸೂತ್ರ ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಪತಂಜಲಿ ಮಹರ್ಷಿಯವರ ಯೋಗವನ್ನು ಅಷ್ಟಾಂಗ ಯೋಗ ಎಂದು ಕರೆಯಲಾಗುತ್ತದೆ. ಅವುಗಳೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂದು ಕರೆಯಲಾಗುತ್ತದೆ. ಯೋಗದ ಕುರಿತಾದ ಒಂದು ಕವನ, ಯೋಗ ಎನ್ನುವುದು ಕೇವಲ ವ್ಯಾಯಾಮವಲ್ಲ, ಅದು ನಿನ್ನೊಳಗಿನ ನಿನ್ನನ್ನು ಅರಿಯುವ ಬೆಳಕು. ಅದು ದೇಹದ ಶಕ್ತಿ, ಮನಸ್ಸಿನ ಶಾಂತಿ, ಅದು ಬದುಕಿಗೆ ಪ್ರೀತಿಯ ಪಾಠ. ಸೂರ್ಯ ನಮಸ್ಕಾರದಿಂದ ಪ್ರಭಾಕರನ ಆರಾಧನೆ, ಧ್ಯಾನದಿಂದ ಉಸಿರಿನ ಶುದ್ಧೀಕರಣ, ಅದು ನಾವೆಲ್ಲರೂ ಒಂದೆಂಬುದರ ಕಲಿಕೆ. ಯೋಗವೇ ಮಾನವೀಯತೆಯ ನಿಜವಾದ ಸಂಕೇತ. ಬಾಳ ಗೊಂದಲದಲ್ಲಿ ನೆಮ್ಮದಿ ಹುಡುಕುವವರು ಯೋಗದ ಹಾದಿಯಲ್ಲಿ ನಗುತ್ತಾರೆ ಮೌನವಾಗಿ. ಒಮ್ಮೆ ನಿನಗೆ ಯೋಗ ಸಾಥಿಯಾದರೆ
ಬದುಕೆ ನಿನ್ನ ಸಂಗೀತವಾಗಿ ಬಿಡುತ್ತದೆ. ನಮ್ಮ ಬಿಡುವಿಲ್ಲದ ಕೆಲಸದ ಮಧ್ಯದಲ್ಲಿಯೂ ಕೂಡ ನಾವು ಪ್ರತಿನಿತ್ಯ 1 ಗಂಟೆಯಾದರೂ ಯೋಗಾಸನವನ್ನು ಮಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ತಮವಾಗಿ ಜೀವನವನ್ನು ನಡೆಸೋಣ. ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಒನ್ಸ್ ಅಗೇನ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ. ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.